ನೋಡಿ ಗೈಸ್, ಇದಕ್ಕೆ ಏನೆಲ್ಲ ಹಾಕ್ತೀನಿ ನೋಡಿ. ನಾನು ಮುರುಮ್ ಮೀನು ರೆಸಿಪಿಗೆ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಫ್ರೈ ಮಾಡಿ ಮೊದಲೇ ನಾನು ಡಬ್ಬದಲ್ಲಿ ತುಂಬಿಸಿಟ್ಟಿದ್ದೇನೆ. ಸ್ವಲ್ಪ ಫ್ರೈ ಮಾಡಬೇಕು, ಹಸಿದಲ್ಲ, ಫ್ರೈ ಮಾಡಬೇಕು. ಸಾಸಿವೆ ಸ್ವಲ್ಪ, ಮೆಂತ್ಯ ಸ್ವಲ್ಪ, ಸ್ವಲ್ಪ ಇದು ಎಂತ ಕಾಳುಮೆಣಸು ಒಂದು 4-5-6 ಸಾಕು. ಮತ್ತು ಧನಿಯಾ ಎಲ್ಲ ನಾನು ಮೊದಲೇ ಇದು ಫ್ರೈ ಮಾಡಿ ಇಟ್ಟಿದ್ದೇನೆ. ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ, ಶುಂಠಿ ಮತ್ತು ಹುಳಿ ಎಷ್ಟು ಬೇಕಷ್ಟು, ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಹುಳಿ, ಹುಣಸೆ ಹಣ್ಣು, ಎಲ್ಲ. ಆಮೇಲೆ ತೆಂಗಿನಕಾಯಿ ಫ್ರೈ ಮಾಡಿ, ಮತ್ತು ಮೆಣಸು, ಕೆಂಪು ಮೆಣಸು ಫ್ರೈ ಮಾಡಿ, ಆಮೇಲೆ ಇದು ಕರಿಬೇವಿನ ಸೊಪ್ಪು ಸ್ವಲ್ಪ, ಮೆಣಸು ಫ್ರೈ ಮಾಡಿ. ನಾವು ಮಂಗಳೂರು ಸೈಡಲ್ಲಿ ಈ ಥರ ಮಾಡೋದು ಗೈಸ್ ಸಾಂಬಾರು. ಅಂದರೆ ಎಲ್ಲ ನಾವು ಪೌಡರೆಲ್ಲ ಯೂಸ್ ಮಾಡೋದಿಲ್ಲ, ಕಮ್ಮಿ ಯೂಸ್ ಮಾಡೋದು. ದವಸ ಧಾನ್ಯಗಳೆಲ್ಲ ನಾವು ಫುಲ್ ಇಡಿಯಾಗಿ ಹಾಕ್ತೀವಿ. ಅಂದರೆ ಪುಡಿ ಮಾಡಿ ಪುಡಿ ಮಾಡಿ ಇಡೋದಿಲ್ಲ, ಹಾಗೆ ಫ್ರೆಶ್ ಆಗಿ ಹಾಕ್ತೀವಿ ನಾವು. ಫ್ರೈ ಮಾಡಿ ಸಾಂಬಾರಿಗೆ ರುಬ್ಬಿ ಸಾಂಬಾರು ಮಾಡ್ತೀವಿ ನಾವು ಎಲ್ಲ. ನೋಡಿ, ಮೆಣಸು ಫ್ರೈ ಮಾಡಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೈ ಮಾಡುವಾಗ. ಎಲ್ಲ ಹಾಕಿ ಆಮೇಲೆ ತೆಂಗಿನಕಾಯಿ ಸಹ ಫ್ರೈ ಮಾಡಿ ಸ್ವಲ್ಪ ಹಾಕಬೇಕು. ಟೇಸ್ಟ್ ಆಗ್ತದೆ ಗೈಸ್, ತುಂಬ ಟೇಸ್ಟ್ ಆಗ್ತದೆ. ಮತ್ತು ಅದಕ್ಕೆ ಸ್ವಲ್ಪ ಅರಸಿನ ಪುಡಿನೂ ಹಾಕಬೇಕು. ಚೆಂದ ಕಲಿಸಬೇಕು. ಒಂದು ಕೆಂಪು ಗೊತ್ತಾಗ್ತದೆ ನಮಗೆ ಫ್ರೈ ಆದರೆ. ಇನ್ನು ಮುಂದಿನದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಗೈಸ್. ಥ್ಯಾಂಕ್ ಯು.